ಯಾವುದೋ ಒಂದು ಧರ್ಮದ ಮೇಲೆ ಇವರು ದ್ವೇಷವನ್ನ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ, ನಮ್ಮನ್ನ ಕಟ್ಟಾಕಕ್ಕೆ ಹೊರಟಿದ್ದಾರೆ. ಈಗ ಕನ್ನಡ ಸಂಘ ಸಂಸ್ಥೆಗಳಾಗ್ಲಿ ಮತ್ತೆ ಬೇರೆ ಬೇರೆ ಭಾಷಣಗಾರರಿಗೆ ನಾವು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀವಪ್ಪ, ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ, ವ್ಯಕ್ತಿ ಸ್ವತಂತ್ರವಾಗಿ ಮಾತಾಡ್ಲೇಬಾರ್ದ? ಎಲ್ಲೋ ಒಂದ್ ಕಡೆ ಇವರು ಕಾಂಗ್ರೆಸ್ ಅವರು ಹಿಂದೆ ಏನು ಎಮರ್ಜೆನ್ಸಿ ಮಾಡಿದ್ರು ಇಂದಿರಾ ಗಾಂಧಿ, ಅದೇ ತರ ಇವಾಗ ಒಂದು ಎಮರ್ಜೆನ್ಸಿ ಮಾಡೋದಿಕ್ಕೆ ಯಾರು ಮಾತಾಡ್ಲೇಬಾರ್ದು. ಯಾರು ಧರ್ಮದ ಬಗ್ಗೆ ಆಗ್ಲಿ ಬೇರೆ ಬೇರೆ ಬಗ್ಗೆ ಆಗ್ಲಿ ನೆಲ ಬಗ್ಗೆ ಜಲದ ಬಗ್ಗೆ ಹೋರಾಟ ಮಾಡಬೇಕು ಅಂದ್ರು ಕೂಡ ದ್ವೇಷ ಭಾಷಣವನ್ನ ಮಾಡಬಾರದು ತಗೊಂಡ್ಬಂದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಎರಡನೇದು, ಈಗಾಗಲೇ ಏನು BNS ಇಂದ ಏನು ಕಾನೂನಿದೆ ಆ ಕಾನೂನಲ್ಲಿ ಕೂಡ ಆಲ್ರೆಡಿ ಇದೆ. ಆ ಕಾನೂನಲ್ಲಿ ಇದ್ರೂ ಕೂಡ ಇವರು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರೋದು ಯಾವುದೋ ಒಂದು ಈ ಸಂಘಟನೆಗಳ ಮೇಲೆ ಸಂಘಟಿತರ ಮೇಲೆ ಹೋರಾಟವನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಇದಕ್ಕೆ ನಾವು ಬೆಂಗಳೂರು ಮಹಾನಗರದಿಂದ ಮಾನ್ಯ ಹರೀಶ್ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ, ಮಾನ್ಯ ಸಪ್ತಗಿರಿ ಗೌಡರಿದ್ದಾರೆ, ಇಡೀ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಮೌನವಾಗಿ ನಾವು ಇದನ್ನ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದನ್ನ ನಾವು ರಾಜ್ಯ ವ್ಯಾಪ್ತಿ ಎಲ್ಲಾ ಜಿಲ್ಲಾ ಕೇಂದ್ರ ಕೂಡ ಇವತ್ತು ಹೋರಾಟ ಆಗ್ತಾ ಇದೆ. ಇದಾದ್ಮೇಲೆ ನಾಳೆ ಇಲ್ಲ ನಾಡಿದ್ದು ರಾಜ್ಯಪಾಲರಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜೇಂದರ್ ಅವರು ಮತ್ತೆ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ನಾರಾಯಣ ಸ್ವಾಮಿ ಒಂದು ಎಲ್ಲ ಶಾಸಕರು ಎಂಪಿಗಳು ವಿಧಾನ ಪರಿಷತ್ ಸದಸ್ಯರು ಕೂಡ ಮನವಿಯನ್ನ ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಈ ಮಸೂದೆಯನ್ನ ವಾಪಸ್ ತಗೋಬೇಕು ಅಂತ ಕಾನೂನು ರೀತಿ ಹೋರಾಟವನ್ನ ಮಾಡ್ತೀವಿ ನಾವು. ನಾಳೆ ಗುರುವಾರ ಮಾನ್ಯ ವಿರೋಧ ಪಕ್ಷ ನಾಯಕರ ಒಂದು ಜೊತೆಗೂಡಿ ಎಲ್ಲ ಶಾಸಕರು ಎಂಪಿಗಳು ಎಲ್ಲ ಪ್ರಮುಖರು ನಾವು ರಾಜ್ಯಾಧ್ಯಕ್ಷರು ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ನಾವು ಕೇಂದ್ರಕ್ಕೆ ಏನಾದರೂ ಪತ್ರ ಬರೀತೀರಾ? 100% ಎಲ್ಲ ಕೂಡ ಕೇಂದ್ರಕ್ಕೂ ಹೋಗ್ತಾ ಇದೀವಿ, ರಾಷ್ಟ್ರಪತಿ ಕೂಡ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಇದು ಒಂದು ಅಭಿಜಿತ್ ಸ್ವಾತಂತ್ರ್ಯವನ್ನ ಯಾರು ವ್ಯಕ್ತಿ ಸ್ವಾತಂತ್ರ್ಯವನ್ನ ಇದು ತೆಗೆಯುವಂತದ್ದು, ಇದನ್ನ ಹಾಕಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ದಮನ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಭಾರತ ಕರ್ನಾಟಕದ ನೆಲ ಜಲದ ಬಗ್ಗೆ ಸಂಘಟನೆ ಹೋರಾಟವನ್ನ ಮಾಡ್ತೀವಿ. ಅದ್ರ ಬಗ್ಗೆ ಬಿಟ್ಟು ಇವತ್ತು ಇದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಯೋಜನೆ ಮಾಡಿ ಇದನ್ನ ಮಾಡ್ತಾ ಇದ್ರೆ ಇದನ್ನ ಖಂಡನೆ ಮಾಡ್ತೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಈ ದೇಶದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತ 3 ಹಂತವನ್ನ ಮಾಡಿದ್ದಾರೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾಷಣದಲ್ಲಿ ಸ್ವತಂತ್ರವಾಗಿ ಮಾತಾಡಿದ್ರೆ ಅದರ ವಿರುದ್ಧವಾಗಿ ಒಂದು ಹೊಸ ಕಾನೂನನ್ನ ತಂದಿದ್ದಾರೆ. ಇವತ್ತು ಇವ್ರು ಮಾಡಿರಂತ ಕಾನೂನಲ್ಲಿ ಒಬ್ಬ DYSP ಮೇಲ್ಪಟ್ಟಂತ ಅಧಿಕಾರಿ, ಒಬ್ಬ DC ಯಾರು ಏನ್ ಭಾಷಣ ಮಾಡಿದ್ರು ಅದು ದ್ವೇಷ ಭಾಷಣನ ಇಲ್ವಾ ಅಂತ ಅವರೇ ಪರಿಗಣಿಸ್ತಾರೆ. ಅವರೇ 10 ವರ್ಷ ಜೈಲ್ಗೆ ಹಾಕಂತ ಒಂದು ಕಾನೂನು. ಅಂದ್ರೆ ನ್ಯಾಯಾಂಗವನ್ನೇ ತೆಗೆದುಹಾಕಿ ಇವರು ಒಂದು ಹೊಸ ಕಾನೂನನ್ನ ಸೃಷ್ಟಿ ಮಾಡಿ ಯಾವಾಗ್ಲೂ ಅವರ ನಾಯಕರು ರಾಹುಲ್ ಗಾಂಧಿ ಅವರು ಒಂದು ಇದನ್ನ ಸಂವಿಧಾನನ ಅಲ್ಲಾಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ ದೇಶದಲ್ಲಿ. ಆಲ್ರೆಡಿ ಅದ್ರಲ್ಲಿ ಇದೆ, ಯಾವ ವ್ಯಕ್ತಿ ಏನನ್ನ ಕಾನೂನಲ್ಲಿ ವಿರುದ್ಧವಾಗಿ ಮಾತಾಡಿದ್ರೆ ನ್ಯಾಯಾಂಗಕ್ಕೆ ಹೋಗಿ ಅಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಇವತ್ತು ಏಕಾಏಕಿ ಒಬ್ಬ DSP ಮೇಲ್ಪಟ್ಟಂತ ಅಧಿಕಾರಿ ಯಾರೇ ವ್ಯಕ್ತಿನ ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ಶಾಸಕರು ಮಾತಾಡಿದ್ರು, ಅವ್ರಿಗೆ ಅನ್ನಿಸ್ಬೋದು ಇದು ತಪ್ಪು ಅಂತ. ಏಕಾಏಕಿ 10 ವರ್ಷ ಜೈಲ್ಗೆ ಹಾಕಂತ ಒಂದು ಕಾನೂನ ತಂದಿರ ಅಂದ್ರೆ ಇದು ಒಂಥರ ಮತ್ತೊಮ್ಮೆ ಎಮರ್ಜೆನ್ಸಿನ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡಿದ್ರು. ಇವತ್ತು ಹೆಂಗ್ ಮಾಡಿದಾರೆ ಅಂದ್ರೆ ಇಲ್ಲಿ ಮಾಡಿದ ತಕ್ಷಣ ತೆಲಂಗಾಣ ಅಲ್ಲಿ, ಅದಾದ್ಮೇಲೆ ಬೇರೆ ಕಾಂಗ್ರೆಸ್ ರಾಜ್ಯದಲ್ಲಿ, ಅವರ ಇಂಡಿ ಒಕ್ಕೂಟದಲ್ಲಿ ಎಲ್ಲಾ ರಾಜ್ಯದಲ್ಲೂ ಇದನ್ನ ಮಾಡ್ಬೇಕಂತ ಹೊರಟಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಭಾಷಣವನ್ನ ಕಿತ್ಕೊಳ್ಳೋ ಅಂತ ಒಂದು ಹತ್ತಿಕ್ಕಂತ ಕೆಲಸ. ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ. ನಮ್ಮೆಲ್ಲ ಎಂಪಿಗಳು, ನಮ್ಮೆಲ್ಲ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಕ್ಕೆ ಅಂಕಿತ ಹಾಕಬಾರದು ಅಂತ ಒಂದು ಮನವಿ ಕೊಡೋದ್ರಲ್ಲಿದ್ದಾರೆ. ನಾಳಿದ್ದು ಗುರುವಾರ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ 2 ವಿರೋಧ ಪಕ್ಷದ ನೇತೃತ್ವದಲ್ಲಿ ನಮ್ಮ ಗವರ್ನರ್ನ ಭೇಟಿ ಮಾಡಿ, ರಾಜ್ಯಪಾಲರನ್ನ ಭೇಟಿ ಮಾಡಿ ಇದ್ರ ವಿರುದ್ಧ ಈ ಮಸೂದೆನ ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡಬಾರದು ಅಂತ ಮನವಿ ಪತ್ರ ಕೊಡಕ್ ಹೊರಟಿದ್ದಾರೆ. ನನ್ಗೆ ಒಂದೇ ಒಂದು ಬೇಜಾರೇನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು, ಒಬ್ಬ ಶಾಸಕರ ಮನೆಗೆ ಬೆಂಕಿ ಇಟ್ಟವರು, ಅವರೆಲ್ಲ ಒಳ್ಳೆಯವರು, ಅವರೆಲ್ಲ ಪಾಪ ಪೀಸ್ ಮೇಕರ್ಸ್ ಅವರು. ಅವ್ರನ್ನ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವ್ರ ಮೇಲೆ ಹಾಕಿರೋಂತ ಕೇಸ್ಗಳನ್ನ ಹುಬ್ಬಳ್ಳಿಯಲ್ಲಿ ಬೆಂಕಿ ಇಟ್ಟವ್ರು, ಎಲ್ಲಾರು ಮೈಸೂರಲ್ಲಿ ಬೆಂಕಿ ಇಟ್ಟವ್ರಿಗೆಲ್ಲ ವಾಪಸ್ ತೆಗಿತಾರೆ. ಅದು ಪರವಾಗಿಲ್ಲ ಅವ್ರಿಗೆ, ಅವರು ಮೆಸೆಂಜರ್ ಆಫ್ ಪೀಸ್. ಆದ್ರೆ ಒಬ್ಬ ವ್ಯಕ್ತಿ ಯಾವ್ದೋ ಒಬ್ಬ ಧರ್ಮದ ಬಗ್ಗೆ, ಯಾವ್ದೋ ಒಂದು ಗಡಿ ಬಗ್ಗೆ, ಯಾವ್ದೋ ಒಂದು ನದಿ ಬಗ್ಗೆ ಮಾತಾಡಿದ್ರೆ ಇವ್ರ ಪರವಾಗಿ ಇವ್ರ ವಿರೋಧವಾಗಿ ಮಾತಾಡ್ಬಿಟ್ರೆ ಅದು ಹೇಟ್ ಸ್ಪೀಚ್. ಇವ್ರದ್ದು ದ್ವಂದ್ವ ನೀತಿ. ಎಲ್ಲುವರೆಗೂ
ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಕ್ ಓಡ್ತಾರೆ. ಇದು ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ, ರಾಜ್ಯಕ್ಕೂ ಒಳ್ಳೇದಲ್ಲ. ನಾವು ಇದನ್ನ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ.